ನಮಸ್ಕಾರ ಸ್ನೇಹಿತರೆ, ದೀಪು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ರುಚಿಕರವಾಗಿ ತಯಾರಿಸಬಹುದಾದಂತಹ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಉಪ್ಪಿನಕಾಯಿಯನ್ನು ಮೊಸರನ್ನ, ವೈಟ್ ರೈಸ್, ಚಪಾತಿ ಎಲ್ಲದರ ಜೊತೆಗೆ ತುಂಬ ಚೆನ್ನಾಗಿ ಹೊಂದುತ್ತದೆ. ಬೇಕಾಗಿರುವ ಸಾಮಗ್ರಿಗಳು: ಹಸಿ ಮಾವಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಮೆಂತ್ಯ, 2 ಟೇಬಲ್ ಸ್ಪೂನ್ ಸಾಸಿವೆ, ಒಣಮೆಣಸಿನಕಾಯಿ, ಕರಿಬೇವು, ಎಣ್ಣೆ, ಬೆಳ್ಳುಳ್ಳಿ. ಮೊದಲು ಹಸಿ ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದು ಒರೆಸಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಬೇಕು. ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಸುಮಾರು 2-3 ಗಂಟೆಗಳ ಕಾಲ ಬಿಡಿ. ಸಾಸಿವೆ, ಮೆಂತ್ಯ, ಒಣಮೆಣಸಿನಕಾಯಿನ ಡ್ರೈ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಪೌಡರ್ ರೀತಿಯಲ್ಲಿ ರುಬ್ಕೋಬೇಕು. ಎಣ್ಣೆ ಕಾದ ಮೇಲೆ ಬೆಳ್ಳುಳ್ಳಿ, ಕರಿಬೇವು, ರುಬ್ಬಿರೋ ಮಿಶ್ರಣ ಹಾಕಿ ಈ ಥರ ಬೆಂದ ಮೇಲೆ ಸ್ಟವ್ ಆಫ್ ಮಾಡಿ. ತಣ್ಣಗಾದ ಮೇಲೆ ಮಾವಿನಕಾಯಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತಂಪಾದ ಮತ್ತು ಒಣ ಸ್ಥಳದಲ್ಲಿ ಇಟ್ಟರೆ ಸುಮಾರು 2-3 ತಿಂಗಳುಗಳ ಕಾಲ ಚೆನ್ನಾಗಿ ಉಳಿಯುತ್ತದೆ. ಯಾವಾಗಲೂ ಒಣ ಚಮಚನೇ ಬಳಸಿ. ಹೆಚ್ಚು ದಿನ ಉಳಿಯಬೇಕು ಅಂದರೆ ಸ್ವಲ್ಪ ಹೆಚ್ಚಾಗಿ ಎಣ್ಣೆ ಹಾಕಬಹುದು.